ಒಂದ್ ನಿಮಿಷ ಅಮ್ಮ, ಬಾಯಿಲಿ. ನಾನೊಬ್ಬ ಇದ್ದೀನಿ, ಮತ್ತೆ ಬಿಟ್ಟಿದ್ದೀರಾ? ಓಹೋ, ನನಗೆ ಗಾಡಿ ಕೊಡಲ್ವಾ? ಸೂಪರ್ ಆಗಿದ್ದೀರಾ. ಏಯ್ ಕೇಡಿ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಈ ಮದ್ವೆ ನಡೆದ್ರೆ ಒಂದು ದೊಡ್ಡ ದುರಂತನೇ ಆಗೋ ಹಾಗಿದೆ. ಇದನ್ನ ಅಣ್ಣಂಗ್ ಹೇಳಕ್ಕೂ ನನ್ನ ಕೈಲಾಗ್ತಿಲ್ಲ. ಈ ಮದ್ವೆ ಏನಾದ್ರೂ ನಡೆದ್ರೆ ನಾನೇ ಇರಲ್ಲ. ಈ ಮದ್ವೆ ನಿಂತು ಹೋದ್ರೆ ಅಣ್ಣಂಗ್ ಏನಾಗುತ್ತೋ ಗೊತ್ತಿಲ್ಲ. ಅಮ್ಮ ಚಾಮುಂಡೇಶ್ವರಿ, ನನ್ನ ನೋವೆಲ್ಲ ನಿನ್ ಪಾದದಡಿಗೆ ಹಾಕಿದ್ದೀನಿ. ಎಲ್ಲ ನೀನೇ ನೋಡ್ಕೋಬೇಕು. ಭಗವಂತ, ನಮ್ಮ ಅಚ್ಚುಮ್ಮ ಮದುವೆ ಚೆನ್ನಾಗಿ ನಡೀಬೇಕು. ಒಳಗೊಂದು ಒಳ್ಳೆ ಬದುಕು ಸಿಗಬೇಕು. ಎಷ್ಟೋ ದಿನ ಆದ್ಮೇಲೆ ನಾನು ನಮ್ಮ ಯಜಮಾನ್ರು ಅನ್ಕೊಂಡ ಹಾಗೆ ನಮ್ಮ ಅಚ್ಚುಗೆ ಒಳ್ಳೆ ಹುಡುಗನೇ ಸಿಕ್ಕಿದಾನೆ. ಈ ಮದ್ವೆ ನಿರ್ವಿಘ್ನವಾಗಿ ನಡೆದ್ರೆ ನಾನು ನಮ್ಮ ಯಜಮಾನ್ರು ಬಂದು ನಿನಗ್ ಹರಕೆ ತೀರಿಸ್ತೀವಿ. ದೇವ್ರೆ, ಇಲ್ಲಿವರೆಗೂ ನಾನು ನನಗೋಸ್ಕರ ಅಂತ ಏನೂ ಕೇಳಿಲ್ಲ. ಆದ್ರೆ ಒಂದೇ ಒಂದ್ಸರಿ ಕೇಳ್ತಾ ಇದ್ದೀನಿ, ಈ ಮದ್ವೆನ ನಿಲ್ಸ್ಬಿಡು. ಶಾಂತಿ ನೆಮ್ಮದಿನ ವಾಪಸ್ ಕೊಟ್ಬಿಡು. ನಿನ್ ಮೇಲೆ ಭಾರ ಹಾಕಿ ಈ ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಪ್ರಯತ್ನ ಯಶಸ್ವಿ ಆಗೋ ತರ ನೀನೇ ನೋಡ್ಕೋಬೇಕು. ಭಗವಂತ, ನನ್ ಮಗ ನಾನು ಪ್ಲಾನ್ ಮಾಡ್ದಂಗೆ ಈ ಮದ್ವೆಯಲ್ಲಿ ವೀರಣ್ಣಂಗ್ ಅವಮಾನ ಮಾಡಿ ಅವನೆಲ್ರ ಮುಂದೆ ತಲೆ ತಗ್ಸಿ ಅವನಲ್ಲೇ ಎದೆ ಹಿಡ್ಕೊಂಡು ಸತ್ತೋಗ್ಬಿಡ್ಬೇಕು. ಆ ತರ ನಡಿಬೇಕು. ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು. ಹಂಗ್ ಮಾಡ್ಬಿಡು ಭಗವಂತ. ಭಗವಂತ, ಈ ಮದ್ವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಆ ತರ ಮಾಡಪ್ಪ ಭಗವಂತ. ಇವ್ರು ಮಾಡೋ ಪ್ಲಾನ್ ಎಲ್ಲ ಗೊತ್ತಾಗ್ಲಿ. ವೀರಣ್ಣ ಸರಂಕಲ್ ಹೇಳಿ ಅವಾಗ ಚಾಕ್ಲೇಟ್ ಇಸ್ಕೋಬಹುದು. ಅಮ್ಮ, ಯಾಕೋ ಕಂದ ಕಣ್ ತುಂಬಿಕೊಂಡಿದ್ಯಾ? ನೀನ್ ಯಾಕಣ್ಣ ಕಣ್ ತುಂಬ್ಕೊಂಡಿದ್ಯಾ? ನನ್ನುಸಿರೇ ಜೀವನಿ ತಾನೇ. ನನಗೆ ಗೊತ್ತಿಲ್ಲ ಕಣ, ಅದು ನನಗೆ ಗೊತ್ತಿಲ್ಲದೆ ಹಾಗೆ ನನ್ ಮನ್ಸಲ್ಲೂ ಅದೇ ತರ ಅಣ್ಣ. ಕಣ್ಣುಗಳು ಬೇರೆಯಾದ್ರೂ ನೋಟ ಬಂದೇನೆ. ಮನ್ಸಿಗೇನೋ ಹೇಳ್ಬೇಕು ಅಂತ ಬಯಸ್ತಿದೆ, ಆದ್ರೆ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಬ್ರಿಗೂ ನಾನ್ ಹೇಳ, ನೀವಿಬ್ರು ಒಂಥರ ಕಳ್ರೆ ಈ ಮನೇಲಿ. ಈ ನಾಟಕ ಎಲ್ಲ ನನ್ನ ಹತ್ರ ಆಡ್ಬೇಡಿ ಆಯ್ತಾ? ನೀವೇನ್ ಅನ್ಕೊಂಡಿದೀರಾ ಮನ್ಸಲ್ಲಿ? ನಾನೀ ಮದ್ವೆ ಮಾಡ್ಬೇಕು, ಅವಳಿಗೊಂದ್ ಸುಂದರವಾದ ಸಂಸಾರ ಕಟ್ಕೊಡ್ಬೇಕು ಅಂತ ಮನ್ಸಲ್ಲಿ ಆಸೆ ಇಟ್ಕೊಂಡಿದೀರಾ. ನೀವೇ ದುಃಖನ್ ಹೊರಗ್ ಹಾಕಿದ್ರೆ ಪಾಪ ಅವಳು ಏನ್ ಮಾಡ್ತಾಳೆ? ಸುಮಾ ನಾನು ಬೇಕು ಅಂತ ಮಾಡ್ತಾ ಇಲ್ಲ ಸುಮಾ. ಅದು ಯಾಕೆ ಬರ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಅಣ್ಣಂಗೇನು ಹೇಳ್ಬಿಡಿ. ಆಯ್ತು ಅಚ್ಚು, ನಾನೇನು ಹೇಳಲ್ಲ. ಆದ್ರೆ ಮನೆಯಿಂದ ಛತ್ರಕ್ ಹೋಗುವಾಗ ಕಣ್ಣೀರ್ ಹಾಕ್ಬಾರ್ದು. ಬತ್ತತ್ತೇನೆ ತನ್ನನ್ನ ಕತ್ತರಿಸ್ತಾರೆ ಅಂತ ನೊಂದ್ಕೊಂಡ್ರೆ ಇನ್ನೊಬ್ರ ದುಡ್ಡಿನ ಚೀಲ ತುಂಬಕ್ಕಾಗಲ್ಲ ರೀ. ಇವನ್ ಜೊತೆ ಕಳ್ಳಿನ ಸಂಬಂಧ ಬೆಸೆಯಕ್ಕೆ ಅದೇನ್ ಪುಣ್ಯ ಮಾಡಿದ್ಯಮ್ಮ, ಪುಣ್ಯಾತ್ ಕಿತ್ತಿ. ಆದ್ರೂ ನಾನು ಹೇಳ್ತೀನಿ ಕಣೋ ವೀರು, ಪ್ರಪಂಚದಲ್ಲಿ ನಿಮ್ಮಿಬ್ರು ತರ ನೀವಿಬ್ರೇ ಕಂಡ್ರ. ಹೌದಮ್ಮ, ನಿಮ್ ತರ ಅಣ್ಣ ತಂಗಿನ ಈ ಪ್ರಪಂಚದಲ್ಲಿ ನೋಡಕ್ ಸಾಧ್ಯನೇ ಇಲ್ಲ.
ಒಮ್ಮೊಮ್ಮೆ ನನಗೆ ಹೊಟ್ಟೆ ಉರಿ ಬರುವಷ್ಟು ಪ್ರೀತಿನ ನೀವು ಮಾಡ್ತೀರಾ. ಇವರಿಬ್ರು ಪ್ರೀತಿ ಮಮತೆ ನೋಡ್ತಾ ಇದ್ರೆ ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನಿವ್ರಿಗೆ ತಂಗಿಯಾಗೋ ಮಗಳಾಗೋ ಹುಟ್ಟಬೇಕು ಅಂತ ಅನ್ನಿಸ್ತಿದೆ. ಆದ್ರೆ ಈ ಹೆಂಡತಿ ಪೋಸ್ಟ್ ಮಾತ್ರ ಬೇಡವೇ ಬೇಡ. ಸಾಧ್ಯನೇ ಇಲ್ಲ ಅದಕ್ಕೆ. ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಅಲ್ಲ, 100 ಜನ್ಮಕ್ಕೂ ಅರ್ಚನಾನೇ ಈ ಅಣ್ಣನ ತಂಗಿ. ಆ ಜಾಗನ ಯಾರು ಬಯಸ್ಬೇಡಿ. ಬಹುಶಃ ಯಾರಿಗೂ ಸಿಗೋದು ಇಲ್ಲ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ನಾನದನ್ನ ಸವಿತಾ ಇದ್ದೀನಿ. ಯಾರ್ಯಾರು ಏನೇನು ಯೋಗ ಇದೆಯೋ ಖಂಡಿತ ಅವ್ರಿಗೆ ಸಿಗುತ್ತೆ. ಏನೋ ವೀರು, ಮನೆಗೆ ಯಾರು ನೆಂಟ್ರನ್ ಬರಕ್ ಹೇಳಿಲ್ವಾ ನೀವು? ಅಕ್ಕ ಅದು ಏನಿಲ್ಲ ಅಕ್ಕ, ಎಲ್ರಿಗೂ ನೇರವಾಗಿ ಛತ್ರಕ್ಕೆ ಬರಕ್ಕೆ ಹೇಳ್ಬಿಟ್ಟಿದ್ದೀನಿ ಅಕ್ಕ. ಮನೆಗೆ ಬಂದು ಸುಮ್ಮನೆ ಇಲ್ಲಿಂದ ಯಾಕೆ ಹೋಗೋದು ಅಂದ್ಬಿಟ್ಟು ಅಲ್ಲಿಗೆ ಬರಕ್ಕೆ ಹೇಳ್ಬಿಟ್ಟಿದ್ದೀನಿ. ಒಂಥರ ಒಳ್ಳೇದೇ ಆಯ್ತು ಬಿಡ. ಎಲ್ಲ ಬಂದ್ ಛತ್ರದಲ್ಲೇ ಉಳ್ಕೊಳ್ಳಿ. ವೀರಣ್ಣ ಏನೇ ಮಾಡಿದ್ರು ಸರಿಯಾಗಿ ಮಾಡಿರ್ತಾನೆ. ನಾವೇನ್ ಮಾಡ್ಬೇಕೋ ಅದನ್ನ ನಾವು ಸರಿಯಾಗಿ ಮಾಡೋಣ. ಸರಿ, ಈಗೇನ್ ನೀವು ಮಾತಾಡ್ತಾನೆ ನಿಂತಿರ್ತೀರೋ ಅಥವಾ ಹೊರಡೋಣ? ಹೌದು ಕಣ ವೀರು, ಎಲ್ಲ ಜನ ಛತ್ರದಲ್ಲಿ ಕಾಯ್ತಾ ಇರ್ತಾರೆ. ನಡೆಯೋ, ಬೇಗ ರೆಡಿಯಾಗಿ. ಸರಿ ಹೋಗೋಣ ಬಾಕ್ಕ. ಒಂದ್ ನಿಮಿಷ ಅಣ್ಣ, ಬಂದೆ.